ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತೀರಾ? ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅಂತ ತಿಳ್ಕೊಂಡಿರ್ತೀರಾ? ಖಂಡಿತ ಇಲ್ಲ. ನಾನಿವತ್ತು ಮಾತಾಡ್ತಿರೋದು ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ಬಗ್ಗೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಹೌದು, ಫ್ರೆಷರ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಇರೋರಂಥವ್ರಾಗಿರ್ಬೋದು, ಕೆಲಸಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋವಂಥ ಯಾವುದಾದ್ರೂ ಕೆಲಸ ಇದ್ದರೆ ಸಿಗಬೇಕು ಅಂತ ತುಂಬ ಜನ ಸರ್ಚ್ ಮಾಡಿರ್ತೀರ. ಡೇಟಾ ಎಂಟ್ರಿ, ಟೈಪಿಂಗ್ ಜಾಬ್, ಇನ್ನು ಬೇರೆ ಬೇರೆ ಜಾಬ್ಗಳನ್ನ. ಅದು ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾದಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ ತುಂಬಾ ವಿಡಿಯೋಗಳು ವೈರಲ್ ಆಗ್ತಿದೆ. ಮನೆಯಲ್ಲೇ ಕೂತ್ಕೊಂಡು ನೀವು ವೀಕ್ಲಿ, ಮಂತ್ಲಿ ನೀವು ಇಷ್ಟು ಸಂಪಾದನೆ ಮಾಡ್ಬೋದು, ತುಂಬಾ ಮನಿ ಅರ್ನ್ ಮಾಡ್ಬೋದು ಅಂತ ಎಲ್ಲ ವಿಡಿಯೋಗಳು, ಅದು ಫೇಕ್ ವಿಡಿಯೋಗಳು ತುಂಬಾ ಬರ್ತಿದೆ. ಇಂಥ ವಿಡಿಯೋಗಳು ಸ್ಕ್ಯಾಮ್ ಅಂತ ನಮಗೆ ಗೊತ್ತಿಲ್ಲದೆ ನಾವು ಇದನ್ನು ನಂಬ್ಕೊಂಡು ನಾವು ಮೋಸ ಹೋಗ್ತಾ ಇದ್ದೀವಿ. ಯಾವ ರೀತಿ ಮೋಸ ಹೋಗ್ತಾ ಇದ್ದೀವಿ ಅಂದರೆ, ಮೊದಲು ಫಸ್ಟ್ ನಾವು ಅವ್ರಿಗೆ ಕಾಲ್ ಮಾಡ್ತೀವಿ ಅಂದ್ಕೊಳ್ಳಿ, ನಂಬರ್ ತೊಗೊಂಡು. ಆ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸಸ್ ಬರುತ್ತೆ. ಅವರ ಡೀಟೇಲ್ಸ್ ಎಲ್ಲ ನಮಗೆ ಹೇಳ್ತಾರೆ. ಈ ರೀತಿ ಜಾಬ್ ಇರುತ್ತೆ, ಇಷ್ಟು ನೀವು ಅರ್ನ್ ಮಾಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಅದಾದಮೇಲೆ ನಮ್ಮ ಡೀಟೇಲ್ಸ್ ಎಲ್ಲ ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡಿಕೊಂಡು ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಬಂದು ನಿಮಗೆ ಲ್ಯಾಪ್ಟಾಪ್ ಎಲ್ಲ ಕೊಡ್ತಾರೆ ಅಂತ ಹೇಳಿ ನಮ್ಮನ್ನು ನಂಬಿಸ್ತಾರೆ. ಅದಾದಮೇಲೆ ಅವ್ರ ಕಡೆಯಿಂದ ನಮಗೆ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಬರುತ್ತೆ. ನಾವು ಕೂಡ ಕೆಲಸಕ್ಕೋಸ್ಕರ ಬೇಕೇ ಬೇಕು ಕೆಲಸ ಅಂತ ಅಂದ್ಕೊಂಡು ನಾವು ಕೂಡ ದುಡ್ಡನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋಲ್ಲ, ಫೋನೇ ಪಿಕ್ ಮಾಡಿಲ್ಲ. ನಮಗೆ ಅಲ್ಲಿವರೆಗೂ ಅದು ಸ್ಕ್ಯಾಮ್ ಅಂತ ಗೊತ್ತೇ ಇರೋದಿಲ್ಲ. ಈ ರೀತಿ ಸ್ಕ್ಯಾಮ್ಗಳು ನಿಮಗೂ ಆಗಿದೆ, ನೀವು ಕೂಡ ಈ ರೀತಿ ಮೋಸ ಹೋಗಿದ್ದೀರಾ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ಸ್ಕ್ಯಾಮ್ಗಳಿಂದ ಆದಷ್ಟು ದೂರ ಇರಿ. ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು, ಈ ರೀತಿ ಆಗದೇ ಇರೋಂಗೆ ನೀವು ಕೂಡ ವಿಡಿಯೋನ ಶೇರ್ ಮಾಡಿ. ನಂತರ ಯಾರೂ ಕೂಡ ಈ ರೀತಿ ಕೆಲಸಕ್ಕೋಸ್ಕರ ದುಡ್ಡನ್ನು ಕೇಳೋದಿಲ್ಲ. ಈ ರೀತಿ ಯಾರಾದರೂ ದುಡ್ಡು ಕೇಳಿದರೆ ಅದು ಒಂದು ಸ್ಕ್ಯಾಮ್ ಅಂತಲೇ ನೀವು ತಿಳ್ಕೊಬೇಕಾಗುತ್ತೆ. ಆಲ್ರೆಡಿ ನಾವು ಪ್ರಾಬ್ಲಮಲ್ಲಿರ್ತೀವಿ, ಅದ್ರ ಜೊತೆಗೆ ಮತ್ತೊಂದು ಪ್ರಾಬ್ಲಮ್ನ ನಾವು ನಮ್ಮ ತಲೆ ಮೇಲೆ ಎಳ್ಕೊತೀವಿ. ಯಾರಾದರೂ ಹಣ ಕೇಳಿದರೆ ಅದು ಹಗರಣ ಎಂದು ಜಾಗರೂಕರಾಗಿರಿ. ಥ್ಯಾಂಕ್ ಯು.